ನಂದು ಶೂಟಿಂಗಿಗೆ ನನ್ನ ಕಾರಲ್ಲಿ ನಾನು ಹೋಗ್ತಾ ಇದ್ದೆ, ನನ್ನ ಬಟ್ಟೆ ನಾನು ತಗೊಂಡು ಹೋಗ್ತಾ ಇದ್ದೆ. ಆಮೇಲೆ ಅಲ್ಲಿ ಅಮೌಂಟ್ ನನಗೆ ಪೇ ಮಾಡೋದನ್ನ ಅಲ್ಲಿರೋ ವರ್ಕರ್ಸ್ಗೆ ಹಂಚ್ಬಿಟ್ಟು ಬರ್ತಾ ಇದ್ದೆ. ಆಮೇಲೆ ಡೈಲಿ ನನಗೆ ನಾನ್ ವೆಜ್ ಬೇಕು. ನಾನು ಹೊಸಬ ಬಂದು ದಿನ ನಾನ್ ವೆಜ್ ಕೇಳಿದ್ರೆ ಅವ್ನಿಗೆ ಎಷ್ಟು ಗಾಂಚಲಿ ಅಂತ ಅನ್ಕೊಳ್ತಾರೆ. ಅದಕ್ಕೆ ಹಸಿ ಚಿಕನ್ 25 kg ನಾನೇ ಹಸಿ ಚಿಕನ್ ಕೊಟ್ಬಿಟ್ಟು ಎಲ್ಲಾರ್ಗು ಸ್ಟಾಫ್ಗೆ, ಎಲ್ಲಾರ್ಗು ಆಕ್ಟರ್ಸ್ ಎಲ್ಲಾರ್ಗು ಬಡಿಸಿ ನನಗೆ ಸ್ವಲ್ಪ ಜಾಸ್ತಿ ಹಾಕಿ. ಅಂದ್ರೆ ನಾನು ಸ್ವಲ್ಪ 1 kg ಅಷ್ಟು ತಿಂತೀನಿ. ನಾನ್ ವೆಜ್ ಅಷ್ಟು ಪ್ರಿಯ. ನನಗೆ ಒಂದಿನ ನಾನ್ ವೆಜ್ ತಿಂದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಈಗ ಬೇರೆಯವರೆಲ್ಲ ಡ್ರಿಂಕ್ಸು, ಸಿಗರೇಟು ಎಲ್ಲ ಅಡಿಕ್ಟ್ ಆಗಿರ್ತಾರೆ. ನಾನು ಈ ಸಿಗರೇಟು ಇವೆಲ್ಲ ಯಾವ ಅಭ್ಯಾಸನೂ ಇಲ್ಲ. ಬರೀ ಬಿಯರ್ ಒಂದು ರೇರ್ಲಿ ಹೊಡಿತೀನಿ. ಅದು ಫಂಕ್ಷನ್ ಇದ್ರೆ, ಯಾರ ಫ್ರೆಂಡ್ಸ್ ಇದ್ರೆ ಅಷ್ಟೇ. ಆದರೆ ಡೈಲಿ ಬೇಕೇ ಬೇಕು ಅಂತಿಲ್ಲ. ಆದರೆ ನಾನ್ ವೆಜ್ ಮಾತ್ರ 3 ಹೊತ್ತಾಗ್ಲಿಲ್ಲ 2 ಹೊತ್ತಾರು ಇರಲೇಬೇಕು. ಒಂದು ಮಟನ್ ಊಟ ಅಂದ್ರೆ ಇಲ್ಲಿಂದ ಹಾಸನವರೆಗೂ ಓಡೋಗ್ತೀನಿ. ಪೆಟ್ರೋಲ್ ಎಷ್ಟು ಖರ್ಚಾಗುತ್ತೆ ಅದನ್ನ ನೋಡಲ್ಲ. ಅಂದ್ರೆ ಅಷ್ಟು ಹುಚ್ಚು. ಆ ಥರ ಮೂವಿ ಲ್ಯಾಂಡಲ್ಲೂ 25 kg ಡೈಲಿ ನಾನು ಶೂಟಿಂಗ್ ಮುಗಿಯೋವರೆಗೂ ಎಲ್ಲಾರ್ಗು ನಾನ್ ವೆಜ್ ಊಟನೇ. ಅಂದ್ರೆ ನನ್ನಿಂದ ಎಲ್ಲರಿಗೂ ಖುಷಿ ಇರಬೇಕು. ಎಷ್ಟು ನಾಯಿಗಳಿದೆ? ಇವಾಗ ಒಂದು 150 ನಾಯಿಗಳಿದೆ. ಅಂದ್ರೆ ಅದು ಬೇರೆ ಬೇರೆ ವೆರೈಟೀಸ್ ಎಲ್ಲ ಇದೆ. ಅದರಲ್ಲಿ ಈಗ ಈ ನಡುವೆ ಬಂದು ನಾನು ಬರೀ ರೇರ್ ಬ್ರೀಡ್ಸ್ಗೆ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆ ಸ್ಟೇಜ್ ಮುಗಿದಿ ಬಂದ್ಬಿಟ್ಟೆ ನಾನು. ಅಂದ್ರೆ ಈಗ ಫಸ್ಟ್ ಬಂದು ಡಾಗ್ ಶೋ ಮಾಡ್ತಾ ಇದ್ದೆ, ಬ್ರೀಡಿಂಗ್ ಮಾಡ್ತಾ ಇದ್ದೆ. ಇವಾಗ ಬ್ರೀಡಿಂಗ್ ಬಿಟ್ಟೆ 10 ವರ್ಷ ಆಗಿದೆ. ಅಂದ್ರೆ ಈಗ ಬ್ರೀಡರೇ ಅಲ್ಲ, ನಾನು ಬ್ರೀಡೇ ಮಾಡ್ತಾ ಇಲ್ಲ. ಈಗ 10 years ಆಯ್ತು. ಈಗ 1 ಡಾಗ್ ಇಟ್ಕೊಂಡು ಅದನ್ನ ಸುಮ್ಮನೆ ಫಂಕ್ಷನ್ಗೆ ಅದಕ್ಕೆ ಗೆಸ್ಟ್ ಆಗಿ ಕರ್ಕೊಂಡು ಹೋಗೋದಷ್ಟೇ. ಅದನ್ನ ಕ್ರಾಸಿಂಗ್ ಆಗ್ಲಿ ಬ್ರೀಡಿಂಗ್ ಆಗ್ಲಿ ಏನು ಮಾಡೋದು. ಫಂಕ್ಷನ್ ಹೋದ್ರೇನೆ 2.5 ಲಕ್ಷ ಕೊಡ್ತಾರೆ. 1.5 hour ಹೋದ್ರೆ ನಾನು 2.5 ಲಕ್ಷ ಪೇ ಮಾಡ್ತಾರೆ ನಂಗೆ. ಅಂದ್ರೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತಾನೆ ಒಂದು ಅವಾರ್ಡ್ ಕೊಟ್ಬಿಟ್ಟಿದ್ದಾರೆ. ಎಲ್ಲೋದ್ರೂ ಮೀಡಿಯಾ ಪುಲ್ ಮಾಡ್ತೀನಿ, ಕ್ರೌಡ್ ಪುಲ್ ಮಾಡ್ತೀನಿ. ಅಂದ್ರೆ ಇವಾಗ ಹೈಫೈ ಬ್ರೀಡ್ ಇರೋ ಒಂದು ನಾಯಿನ ಸಾಕ್ಬೇಕು ಅಂದ್ರೆ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ? 1-2 ನಾಯಿಗಳು, ಅದ್ರ ಜೊತೆಗೆ ಅದ್ರ ಖರ್ಚು ವೆಚ್ಚಗಳು ಹೇಳಿ ಮೇಡಮ್. ಮೀಡಿಯಾ ಮುಂದೆ ಸುಳ್ಳು ಹೇಳ್ಬೇಕು ಅಂದ್ರೆ ನಾವು ಇಷ್ಟ ಆಗ್ತೀವಿ, ರಾಯಲ್ ಕೆನೆನೇ ಆಗ್ತೀವಿ, ಅದಾಗ್ತೀವಿ ಇದಾಗ್ತೀವಿ ಅಂತೆಲ್ಲ ಸುಳ್ಳು ಹೇಳ್ಬೋದು. ಆದ್ರೆ ಅದೆಲ್ಲ ನೆಸಿಟಿ ಇಲ್ಲ. ರೆಡಿ ಫುಡ್ ಅಲ್ಲಿ ಸ್ಟೆರಾಯ್ಡ್ಸ್ ಇರುತ್ತೆ. ಇವಾಗ ರೇಟು ಬಂದು ಬರೀ 3,000, 3,500 ಒಂದು 15 kg ಬ್ಯಾಗಿಗೆ ಇದ್ದಿದ್ದು ಇವಾಗ 12,000 ಚಿಲ್ಲರೆ ಆಗೋಗಿದೆ. ಯಾರು ಅಷ್ಟು ದುಡ್ಡು ಕೊಟ್ಟು ಹಾಕಲ್ಲ. ಅಂದ್ರೆ ನಾವು ಹೇಳ್ಬೇಕಾದ್ರೆ ಅದೇ ಹಾಕೋದು ಅಂತ ಸುಳ್ಳು ಹೇಳ್ತೀವಿ. ರಾಯಲ್ ಕೆನೆನೇ ಹಾಕೋದು, ಅದೇ ಹಾಕೋದು, ಇದೇ ಹಾಕೋದು ಅಂತ ಸುಳ್ಳು ಹೇಳ್ತೀವಿ. ಆಮೇಲೆ ಅದರಲ್ಲಿ ಲೈಫ್ ಇಲ್ಲ. ಒಂದು 2 years 3 yearsಗೆ ಏನಾರ ಒಂದು ಕಾಯಿಲೆ ಬಂದು ಸತ್ತೋಗ್ಬಿಡುತ್ತೆ. ಅದಕ್ಕೆ ಸ್ಟೆರಾಯ್ಡ್ಸ್ ಇರುತ್ತೆ ಅದರಲ್ಲಿ. ಅದಕ್ಕೆ ಒಂದು ಮನೆ ಫುಡ್ ಅಂದ್ರೆ ಇವಾಗ ನೀವು ಚಿಕನ್ ವೇಸ್ಟ್ ಏನಾದ್ರು ನೆಕ್ಕು ಇಲ್ಲ ಸೂಪ್ ಪೀಸ್ ಅಂತ ಎಲ್ಲ ಮಾಂಸ ತೆಗೆದು ಅದೇ ಸಪ್ರೇಟ್ ಕಡಿಮೆಗೆ PCP ಅಂತಾರೆ, ಆ ಥರದ್ದು ಸಿಗುತ್ತೆ. ಅದ್ರ ಜೊತೆ ಕರ್ಡ್ ರೈಸು, ನೀವು ಮನೇಲಿ ತಿನ್ನೋದು ಏನೇನು ತಿಂತೀರಾ ಎಲ್ಲ ಐಟಮು ಹಾಕ್ಬೋದು. ಇವಾಗ ಬೇರೆಯವ್ರು ಹೇಳ್ತಾರೆ ಸಾರನ್ನ ತಿಂದರೆ ಗಜ್ಜಿ ಬರುತ್ತೆ ಅದು ಇದು ಅಂತ. ಅದೆಲ್ಲ ತುಂಬಾ ಸುಳ್ಳು. ಯಾಕಂದ್ರೆ ಬೀದಿ ನಾಯಿಗಳು 24 hours ಸಾರನ್ನೇ ತಿನ್ನೋದು. ಯಾವ್ದಕ್ಕೆ ಗಜ್ಜಿ ಬಂದಿದೆ? ಆಮೇಲೆ ಸ್ನಾನ ಬಂದು ರೇರ್ಲಿ ಮಾಡಿಸ್ಬೇಕು. ಅಂದ್ರೆ 1 ತಿಂಗಳು ಮಿನಿಮಮ್ ಬಿಡಬೇಕು. ಈಗ ವಾರಕ್ಕೊಂದ್ಸಲಿ ಮಾಡಿಸ್ತೀನಿ, ಸ್ಮೆಲ್ಲು ಗಜ್ಜಿ ಡ್ಯಾಂಡ್ರಫ್ ಅಂತಾರೆ. ಅವ್ರಿಗೆ ನಾನು ಬೈತೀನಿ. ಏನಕ್ಕಂದ್ರೆ ಅವರು ಸ್ಕಿನ್ ಅಲ್ಲಿ ಆಯಿಲ್ ಬರಕ್ಕೆ ಅದಕ್ಕೆ 21 days ಬೇಕು. ಈಗ ನಾವು ಬಂದು ದಿನ ಎಣ್ಣೆ ಹಾಕೊಳ್ತೀವಿ, ತಲೆ ಸ್ನಾನ ಮಾಡ್ತೀವಿ. ಅವಕ್ಕೆ ಯಾರು ಎಣ್ಣೆ ಹಾಕಲ್ಲ. ಅದಕ್ಕೆ ಸ್ಕಿನ್ ಅಲ್ಲಿ ಆಯಿಲ್ ತರ ಉತ್ಪತ್ತಿ ಆಗ್ಬೇಕಂದ್ರೆ 21 ದಿವಸ ಬಿಟ್ರೇನೆ ಆಗೋದು. ಇವ್ರೇನ್ ಮಾಡ್ತಾರೆ, ವಾರಕ್ಕೆ 2 ಸಲ 1 ಸಲ ಮಾಡ್ತಾ ಇರ್ತಾರೆ. ಅದು ಆಯಿಲ್ ಬರಕ್ಕೆ ಆಗದೆ ಏನಾಗುತ್ತೆ, ಡ್ಯಾಂಡ್ರಫು, ಡ್ರೈ ಸ್ಕಿನ್ನು, ಸ್ಮೆಲ್ಲು, ದಿನ ತೊಳಿತಿರ್ತಾರೆ ಸ್ಮೆಲ್ಲು. ಏನಕ್ಕಂದ್ರೆ ತೊಳೆಯೋದಕ್ಕೆ ಸ್ಮೆಲ್ಲು. ಇವ್ರು ಎಷ್ಟು ಕಡಿಮೆ ಮಾಡಿಸ್ತಾರೆ ಅಂದ್ರೆ ಮಿನಿಮಮ್ 1 ತಿಂಗಳು, ನೀವು 1.5 ತಿಂಗಳು 2 ತಿಂಗಳಿಗೆ ಒಂದ್ಸಲಿ ಮಾಡಿಸಿ. ಕೂದಲು ಅಷ್ಟು ಹೆಲ್ತಿ ಆಗಿರುತ್ತೆ, ಶೈನಿಂಗ್ ಆಗಿರುತ್ತೆ, ಸ್ಮೆಲ್ಲು ಇರಲ್ಲ, ಡ್ಯಾಂಡ್ರಫು ಇರಲ್ಲ, ಏನೂ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ.